ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಎಲ್ಲಿಗೆ ಹೋಗ್ತಿದ್ದೆ ಅನ್ಕೊಂಡು ಹೇಳಿದ್ರೆ, ನಾನು ಕುಂದಾಪುರಕ್ಕೆ ಹೋಗ್ತಿದ್ದೆ. ಒಂದಿಷ್ಟು ಕೆಲಸ ಇತ್ತು, ಯಾವುದೆಲ್ಲ ಇವತ್ತು ಆತ್ತಂಬುದು ಗೊತ್ತಿಲ್ಲ. ಮೇಯ್ನಾಗಿ ನನಗೆ ಗೋಲ್ಡ್ ಶಾಪಿಂಗ್ ಮಾಡೋಕ್ಕಿತ್ತು. ಎಷ್ಟೋ ದಿನದಿಂದ ಒಂದು ಇಯರಿಂಗ್ ತಗೊಳಕ್ಕೆ ಅನ್ಕೊಂಡು ಎಣಿಸಿದೆ. ಬಟ್ ಇವತ್ತು ಹೋಗ್ತಾ ಇದ್ದೆ, ಇಷ್ಟಾರೇ ತಕ್ಕಂತೆ, ಇಲ್ಲಾಂದರೆ ವಾಪಸ್ ಬತ್ತೆ. ಅಕ್ಷಯ ತೃತೀಯ ಹೆಂಗೋ ಹತ್ತಿರ ಬಂತು, ಆ ಟೈಮಿಗೆ ಪರ್ಚೇಸ್ ಮಾಡಿದೆ. ಈಗ ಟೈಮ್ 1:30 ಆಯಿತು. ಬೆಳಗ್ಗೆ ಬೇರೆ ಎಂಥದ್ದು ತಿನ್ನಲಿಲ್ಲ, ಜೋರು ಹೊಸೋಪಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಊಟ ಮಾಡುವ ಅನ್ಕೊಂಡು ಮೀನು ಊಟದ ಹೋಟ್ಲಿಗೆ ಹೋತಿತ್ತು. ಇದು ಯಾವುದೋ ಹೊಸ ಹೋಟ್ಲು, ಟ್ರೈ ಮಾಡುವ ಅನ್ಕೊಂಡು ಬಂದಿದೆ. ಇಲ್ಲಿಂದ ಮೆನು ಹೆಂಗಿತ್ತು ಅನ್ಕೊಂಡು ಕಾಣಿ. ಬಟ್ ನನಗೆ ಪ್ರೈಸ್ ವೈಸ್ ಸ್ವಲ್ಪ ರೀಸನೇಬಲ್ ಅನಿಸ್ತು. ಕುಂದಾಪುರದಾಗ ಆಲ್ಮೋಸ್ಟ್ ಎಲ್ಲ ಹೋಟ್ಲಿಗೂ ಹೋಯ್ದೆ, ಆದರೆ ಇಲ್ಲಿನ ಆ್ಯಂಬಿಯನ್ಸ್ ಕಂಡು ತುಂಬ ಇಷ್ಟ ಆಯಿತು. ನನಗೆ ಮೀನು ಊಟ ಅನ್ಕೊಂಡು ಹೇಳಿದ್ರೆ ಭಾರಿ ಇಷ್ಟ. ಅದಕ್ಕೆ ನಾನು ಅಲ್ಲಿ ಹೋಗಿ ಒಂದು ಫಿಶ್ ಮೀಲ್ಸ್ ತಗೊಂಡೆ. ಅದರಲ್ಲಿ ಎಂತೆಂಥ ವೆರೈಟಿ ಕೊಟ್ಟಿರು ಅನ್ಕೊಂಡು ಕಾಣಿ. ನಾನು ಅದ್ರ ಜೊತೆಗೆ ಒಂದು ಅಂಜಲ್ ತವಾ ಫ್ರೈ ತಗೊಂಡೆ. ತುಂಬ ಒಳ್ಳೇದಿದ್ದಿತ್ತು ಫ್ರೈ ಮಾತ್ರ, ಸ್ಪೈಸಿಯಾಗಿ ಒಳ್ಳೆ ಇದ್ದಿತ್ತು, ಖುಷಿ ಆಯಿತು, ತಿಂಬಕ್ಕೂ ಲೈಕ್ ಇದ್ದಿತ್ತು. ಊರಾಗೀಗ ಶೆಕೆ ಜೋರಿತ್ತು, ಎಷ್ಟು ನೀರು ಕುಡಿದ್ರೂ ಸಾಕತ್ತಿಲ್ಲ. ಅದು ಅಲ್ಲದೆ ಮಳಿ ಸುಕ್ಕನು ಖಾರ ಮಾಡಿ ಲೈಕ್ ಮಾಡಿರೋ ನಂಗೆ ಸ್ವಲ್ಪ ಖಾರ ಕಡಿಮೆ. ಗೋಲಿ ಸೋಡಾ ಕುಡುವ ಅನ್ಕೊಂಡು ತಕೊಂಡೆ, ಅದು ಬೇರೆ ಖಾರ, ಅದನ್ನು ಜಾಸ್ತಿ ಕುಡುಕಾಯಿಲ್ಲ. ಅದಕ್ಕೆ ನಾನು 7 ಅಪ್ ತಗೊಂಡು ಕುಡಿತಾ ಇದ್ದೆ. ಫುಡ್ ಮಾತ್ರ ಒಳ್ಳೆ ಇದ್ದಿತ್ತು, ಸೇಮ್ ಮನೆ ಊಟದ ಥರನೇ ಇದ್ದಿತ್ತು. ಅದಕ್ಕೆ ನಾನು ಇನ್ನೊಂದ್ಸಲ ಅನ್ನ ಹೈಕೊಂಡೆ. ಐತಿಗಳು ಊಟ ಮಾಡಿ ನಾನು ಗೋಲ್ಡ್ ತಗೊಂಬ ಅಂದ್ಕೊಂಡು ಸ್ವರ್ಣಕ್ಕೆ ಬಂದಿದೆ. ಬನ್ನಿ ತೋರಿಸ್ದೆ ಕಲೆಕ್ಷನ್ ಹೆಂಗಿತ್ತು ಅಂದ್ಕೊಂಡು. ಆಲ್ರೆಡಿ ನಾನು ನಿಮಗೆ ಹೇಳಿದೆ ನನಗೆ ಗೋಲ್ಡ್ ಪರ್ಚೇಸ್ ಮಾಡೋಕ್ಕಿತ್ತು ಅನ್ಕೊಂಡು. ಇಯರಿಂಗ್ ತಗೊಳಕ್ಕೆ ಅನ್ಕೊಂಡು ನಾನು ಬಂದಿದೆ. ಬಟ್ ನನಗೆ ಡೈಲಿ ಯೂಸಿಗೆ ನನ್ನ ಹತ್ರ ಸುಮಾರು ಇತ್ತು, ಬಟ್ ನಾನು ಡೈಲಿ ಯೂಸಿಗೆ ಕಾಣ್ತಿರ್ಲಿಲ್ಲ. ಸ್ಯಾರಿ ಎಲ್ಲ ವೇರ್ ಮಾಡಿದಾಗಲಿಕ್ಕೆ ಸ್ವಲ್ಪ ದೊಡ್ಡದಾಗಿ ಇರಲಿ ಅನ್ಕೊಂಡು ಸ್ಟಡ್ಡನ್ನು ಕಾಣ್ತಾ ಇದ್ದೆ. ನಂಗೆ ಯಾವ ಥರ ಬೇಕಿತ್ತು ಆ ಥರ ಪ್ಯಾಟರ್ನಲ್ಲಿ ನಂಗೆ ಸಿಕ್ಕಲಿಲ್ಲ ಆಯಿತು. ಅದಕ್ಕೆ ಯಾವ ಥರ ತಗೊಂಡು ಅನ್ಕೊಂಡು ಜಸ್ಟ್ ಕಾಣ್ತಾ ಇದ್ದೆ. 1-2 ಪ್ಯಾಟರ್ನ ತೆಗೆದಿಟ್ಟಿದ್ದೆ ಸೆಲೆಕ್ಟ್ ಮಾಡಿ, ಅದನ್ನು ಈಗ ಹಾಕಿ ಕಾಣ್ತಾ ಇದ್ದೆ. ಯಾವ್ದು ಲೈಕ್ ತೋರುತ್ತೆ ಅನ್ಕೊಂಡು ಕಾಣ್ತಾ ಇದ್ದೆ. ಇಲ್ಲ ಅಂದರೆ ಬೇರೆ ಯಾವ್ದಾದ್ರು ಆಪ್ಷನ್ಸ್ ಇತ್ತು ಅನ್ಕೊಂಡು ಬೇರೆ ಯಾವ್ದಾದ್ರು ತಗೊಂತೆ. ಜಸ್ಟ್ ಈಗ ಹಾಕಿ ಕಾಣ್ತಾ ಇದ್ದೆ. ನಾನು ಆ್ಯಕ್ಚುಲಿ ಎಣ್ಸ್ಕೊಂಡು ಹೋದೆ ಒಂದು, ಅಲ್ಲ ಆದ್ದೆ ಇನ್ನೊಂದು. ನಾನು ಎಣ್ಸಿದ್ದು ನಾರ್ಮಲಲ್ಲಿ ಯಾವುದಾದ್ರು ಸ್ಟಡ್ ತಗೊಂಬ ಅನ್ಕೊಂಡು ಹೋಗಿದ್ದದ್ದು. ಬಟ್ ಅದನ್ನು ನಾನು ಒಂದೇನೋ ಕಂಡೆ, ಬಟ್ ಹಂಗೆ ಆ ಪ್ಯಾಟರ್ನೇ ಇಷ್ಟ ಇರಲಿಲ್ಲ. ಅದಕ್ಕೆ ನಾನು ಈಚೆಗೆ ಡೈಮಂಡ್ ಹತ್ರ ಬಂದ್ಕೊಂಡು ಯಾವುದೋ 1-2 ತೆಗೆದಿಟ್ಟಿದೆ. ಅದನ್ನೇ ಯಾವುದಾದ್ರು ಫೈನಲ್ ಮಾಡ್ಕೊ, ಅದೇ ಇದ್ಲೈಕಿತ್ತ ಅದ್ಲೈಕಿತ್ತ ಅದನ್ನೇ ಅಂತ ಕೂತ್ಕೊಂಡಿದೆ. ಅಲ್ಲಿ ನನಗೆ ಸುಮಾರು ಪ್ಯಾಟರ್ನ್ ತೋರಿಸ್ರು. ನಾನು ಅದನ್ನೆಲ್ಲದನ್ನು ಹಾಕಿ ಕಾಣ್ತಿದ್ದೆ, ಯಾವ್ದು ನನ್ನ ಕಿವಿಗೆ ಚಂದ ತೋರ್ತಿತ್ತು ಅನ್ಕೊಂಡು ಹಾಕಿ ಕಾಣ್ತಿದ್ದೆ. ನನಗೆ ಫಿಂಗರ್ ರಿಂಗ್ ಅಂದೇಳಿ ಹೇಳ್ರೆ ತುಂಬ ಕ್ರೇಜ್. ಯಾವತ್ತೂ ನನ್ನ ಚಿನ್ನದ ಅಂಗಡಿಗೆ ಹೋದಲ್ಲ ಹಳಿದು ಯಾವ್ದಾದ್ರು ಹೈಕೊಂಡು ಹೋಗಿರ್ತಲ್ಲ, ಅದನ್ನ ಕೊಟ್ಟು ಸ್ವಲ್ಪ ದುಡ್ಡು ಹಾಕಿ ಹೊಸ್ತು ತಗೊಂಡು ಬಪ್ಪುದು. ಆದ್ರೆ ನಂಗೆ ಈ ರಿಂಗು ಮಾತ್ರ ತುಂಬ ಇಷ್ಟ ಆಯಿತು. ಇದಕ್ಕೆ ಅರೌಂಡ್ 45,000-50,000 ಹೇಳ್ರು. ಇದು ಡೈಮಂಡ್, ಸ್ವಲ್ಪ ಒಂದು 15-20 ಸಾವಿರ ರೂಪಾಯಿ ಇದ್ದರೆ ನಾನು ಇದನ್ನು ತಗೊಂತಿದ್ದೆ. ನನಗೆ ಡೈಲಿ ಯೂಸ್ ಮಾಡೋಕ್ಕೆ ಬಳಿ ಬೇಕಿದ್ದಿತ್ತು. ಅದಕ್ಕೆ ಯಾವುದಾದ್ರು ಪ್ಯಾಟರ್ನ್ ಒಳ್ಳೆ ಇತ್ತು ಅನ್ಕೊಂಡು ಕಾಣ್ತಾ ಇದ್ದೆ. ನನ್ನ ಹತ್ರ ಆಲ್ರೆಡಿ ಇಪ್ಪುದು
ಇದು ಸ್ಟೋನ್ ಇದು ಅದನ್ನು ಡೈಲಿ ಯೂಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಅದಕ್ಕೆ ಡೈಲಿ ಯೂಸ್ ಮಾಡೋಕ್ಕೆ ಯಾವ ಥರದ್ದು ಈಸಿ ಆಯ್ತು ಆ ಥರದ್ದು ನಾನು ಕಾಣ್ತಾ ಇದ್ದೆ. ಬಟ್ ನಂಗೆ ಈ ಪ್ಯಾಟರ್ನ್ ತುಂಬ ಇಷ್ಟ ಆಯಿತು. ಬಟ್ ಸೈಜ್ ಸ್ವಲ್ಪ ದೊಡ್ಡದಿದ್ದಿತ್ತು. ಇದೇ ಥರದ್ದು ಬೇಕಿದ್ದಿತ್ತು. ನಾನು ಕಾಣ್ತಿದ್ದು ಇದೇ ಥರದ್ದು. ಬಟ್ ಇದು ಕಂಡು ನಂಗೆ ಖುಷಿ ಆಯಿತು. ಸೇಮ್ ಇದೇ ಥರ ಇರಲಿ ಅನ್ಕೊಂಡು ನಾನು ಇದೇ ಥರದ್ದು ಒಂದು ಮಾಡಿಸು ಕೊಟ್ಟಿದ್ದೆ. ಅಕ್ಷಯ ತೃತೀಯ ದಿನ ಅವ್ರು ಕೊಡ್ತೆ ಅನ್ಕೊಂಡು ಹೇಳಿರು. ಸೊ ನಾನು ಈ ಪ್ಯಾಟರ್ನ ಮಾಡಿಸು ಕೊಟ್ಟಿದ್ದೆ. ಹೆಂಗಿತ್ತು ಅನ್ಕೊಂಡು ನನಗೆ ಕಮೆಂಟ್ ಸೆಕ್ಷನಾಗೆ ಕಮೆಂಟ್ ಮಾಡಿ. ನಾನು ಸೆಲೆಕ್ಟ್ ಮಾಡಿದ್ದು ಇಯರಿಂಗ್ ಇದೆ, ಹೆಂಗಿತ್ತು ಅನ್ಕೊಂಡು ಕಮೆಂಟ್ ಸೆಕ್ಷನಾಗೆ ತಿಳಿಸಿ. ಶಾಪಿಂಗ್ ಎಲ್ಲ ಮುಗೀತು. ಬಟ್ ಪ್ರೈಸ್ ವೈಸ್ ಕಂಡ್ರೆ ನಾನು ಎಣಿಸ್ಕೊಂಡದ್ಕಿಂತ ಸ್ವಲ್ಪ ಜಾಸ್ತಿನೇ ಆಯಿತು. ನಾನು ನಾರ್ಮಲ್ ಸ್ಟಡ್ ತಗೊಂಬ ಅನ್ಕೊಂಡು ಬಂದದ್ದು. ಬಟ್ ಅಲ್ಲಿ ಹೋಗಿ ನಾನು ತಗೊಂಡದ್ದು ಡೈಮಂಡ್. ಎನಿವೇ ನನಗೆ ಖುಷಿ ಆಯಿತು. ನನ್ನ ಮೊಬೈಲಿದು ಸ್ಕ್ರೀನ್ ಗಾರ್ಡ್ ಹೋಯ್ತು. ಅದಕ್ಕೆ ನಾನು ಹೈಕಂಬ ಅನ್ಕೊಂಡು ಮೊಬೈಲ್ ಅಂಗಡಿಗೆ ಬಂದಿದೆ. ಸ್ಕ್ರೀನ್ ಗಾರ್ಡ್ ಹೈಕೊಂಡು ಒಂದು ಬ್ಯಾಕ್ ಕವರ್ ತಗೊಂಡೆ. ಅಲ್ಲಿಂದ ನಾನು ಬಂದದ್ದು ಹರ್ಷ ಶೋರೂಮಿಗೆ. ಎಷ್ಟಾಗ್ತಿದ್ದಕ್ಕೆ ಇದಕ್ಕೆ ನಾರ್ಮಲ್ ಎಲ್ಲದರ ಬಗ್ಗೆ 8 GB RAM ಇದೆ. ನಮ್ಗೆ 16 GB RAM EMI ಆಪ್ಷನ್ ಐತಿ. EMI ಮಾಡ್ಲಿಕ್ಕೆ ನಾನಿವತ್ತು ಬ್ಯಾಗ್ ಚೇಂಜ್ ಮಾಡಿದೆ. ಹೇಗಿತ್ತು ಅನ್ಕೊಂಡು ಕಾಣಿ. 5 ಲೀಟರ್ ಸ್ಟೋರೇಜ್ ಬರುತ್ತೆ. 20 ಇದೆ. ಇದರಲ್ಲಿ 8 ಸ್ಟೇಜ್ ಪ್ಯೂರಿಫಿಕೇಶನ್ ಬರುತ್ತೆ. ಹೊರಗಡೆ ಔಟ್ ಸೈಡ್ ಫಿಲ್ಟರ್ ಎಕ್ಸ್ಟ್ರಾ ಬರುತ್ತೆ. ಅದು ಇತ್ತಲ್ಲ ಹೆಂಗೆ ಅಂತ ಬರುತ್ತೆ. ಆರೋ ಮಾಡಲ್ ಸರ್. ಮತ್ತು ಅಷ್ಟೇ ಬಂದರೆ ಅಪ್ ಟು 70% ನೀರು ರಿಕವರಿ ಆಗುತ್ತೆ. 30% ನೀರು ಸರಿ ಹೋಗುತ್ತೆ. ಮಿಷನ್ ಸಾಕಾಗುತ್ತೆ. ಈಗ ಅದಕ್ಕೆ ಜಾಸ್ತಿ ಇಟ್ಕೊಂಡ್ರಲ್ಲ ಅದೆಲ್ಲ 70% ಇದು ಕ್ಯಾನಿಕಲ್ ಐಟಮ್ ವೆದರ್ ಎಷ್ಟು ಸಕ್ಕತ್ತಿತ್ತು. ವಾವ್, ಅಮೇಜಿಂಗ್. ಮಳೆ ಬರುವ ಹಾಗಿದೆ. ಈ ಪ್ಲೇಸ್ ಯಾವುದು ಅನ್ಕೊಂಡು ನನಗೆ ಕಮೆಂಟ್ ಸೆಕ್ಷನಾಗೆ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ಯಾರೆಲ್ಲ ಫುಡ್ ತಿಂದಿರಿ, ಫುಡ್ ಹೆಂಗಿತ್ತು ಅನ್ಕೊಂಡು ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ. ಬಟ್ ನಾನು ಟ್ರೈ ಮಾಡೋದು ಫಸ್ಟ್ ಟೈಮು ಗೋಲಿ ಬಜ್ಜಿ. ಬಟ್ ಟೇಸ್ಟ್ ಮಾತ್ರ ಒಳ್ಳೆ ಇದ್ದಿತ್ತು. ಮಿನಿಮಮ್ ಕೆಲಸ ಎಲ್ಲ ಮುಗಿಸಿ ಈಗ ಮನೆಗೆ ಬರ್ತಾ ಇದ್ದೆ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್ ಬಾಯ್. ಥ್ಯಾಂಕ್ ಯು.